Well, my dear friends, welcome to my YouTube channel Wise Up Motives. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ HSTR, PSTR, GPTR ನೇಮಕಾತಿಗಳನ್ನು ಅಧಿಸೂಚನೆಯಲ್ಲಿ ಕೊಟ್ಟಾಗಿದೆ. ಇದಕ್ಕೆಲ್ಲ ಒಂದು ಪೇಪರ್ ಒಂದನ್ನು ನೀವು ಕಡ್ಡಾಯವಾಗಿ ಅಟೆಂಡ್ ಮಾಡಬೇಕಾಗತ್ತೆ. ಸೆಕ್ಷನ್ 4ಅಲ್ಲಿ ಇಂಗ್ಲೀಷ್ ಪೇಪರ್ ಅಂತಕ್ಕಂಥದ್ದು ಕಡ್ಡಾಯ ಇದೆ ನಿಮಗೆ. ಸಾಮಾನ್ಯ ಇಂಗ್ಲೀಷ್ ಅಂತ ನಾವು ಹೇಳ್ತೀವಿ. ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಆ ಮಾಡೆಲ್ ಕ್ವಶನ್ ಪೇಪರ್ಗೆ ತಕ್ಕಂತೆ ನಾನು ಮತ್ತೊಂದು ಮಾಡೆಲ್ ಕ್ವಶನ್ ಪೇಪರ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್, ಕೊನೆವರೆಗೂ ನೋಡಿ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ 41 to 50 ಪ್ರಶ್ನೆಗಳೇನಿದೆ ಇಂಗ್ಲೀಷ್ಗೆ ಸಂಬಂಧಪಟ್ಟಿದೆ. ಅದಕ್ಕೆ ಅದೇ ಕ್ವಶನ್ ನಂಬರ್ಗಳನ್ನು ನಾನು ಹಾಕ್ಕೊಂಡು ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಇಂಗ್ಲೀಷಲ್ಲಿ 10ಕ್ಕೆ 10 ಅಂಕಗಳು ಬಂತು ಅಂತ ಹೇಳಿದ್ರೆ ನಿಮಗೆ ಅತಿ ಹೆಚ್ಚು ಸ್ಕೋರ್ ಆಗುವಂಥ ಚಾನ್ಸಸ್ಸು ಮತ್ತು ಜಾಬ್ ಸಿಗ್ತಕ್ಕಂಥ ಚಾನ್ಸಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದರಲ್ಲಿ ಪ್ಯಾಸೇಜ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇರುತ್ತೆ. ಒಂದು ಪ್ಯಾಸೇಜನ್ನು ಕೊಡಲಾಗುತ್ತೆ, ಅನ್ಸೀನ್ ಪ್ಯಾಸೇಜ್. ಅದು ನೀವು ಓದ್ದಲೇ ಇರ್ತಕ್ಕಂಥ, ನೋಡ್ದಲೇ ಇರ್ತಕ್ಕಂಥ ಒಂದು ಪ್ಯಾಸೇಜ್ ಇರುತ್ತೆ. ಆ ಪ್ಯಾಸೇಜನ್ನು ನೀವೇನು ಮಾಡಬೇಕಾಗುತ್ತೆ, ಓದಿ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ. ಇದು ನಿಮಗಾಗಲೇ ಗೊತ್ತಿದೆ. ಆದರೆ ಅದನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ನಮಗೆ ಹೆಚ್ಚು ಅಂಕಗಳು ಸಿಗುತ್ತೆ, ಯಾವ ಟೆಕ್ನಿಕನ್ನು ನಾವು ಯೂಸ್ ಮಾಡಬೇಕು, ಅದು ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಬಹಳಷ್ಟು ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಒಂದು ಪ್ಯಾಸೇಜನ್ನು ಓದಿ ಹೇಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆನ್ಸರ್ನ ಮಾಡಬೇಕು. ಕೆಲವು ಸತಿ ಪ್ಯಾಸೇಜ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಎಸ್ಪೆಷಲಿ ಕನ್ನಡ ಮೀಡಿಯಮಿಂದ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಕಷ್ಟ ಆಗುತ್ತೆ ಪ್ಯಾಸೇಜನ್ನು ಓದಿ ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಮತ್ತು ಅದನ್ನು ಪ್ರಶ್ನೆಗಳನ್ನು ಆನ್ಸರ್ ಮಾಡ್ತಕ್ಕಂಥದ್ದು. ಸಮ್ವಾಟ್ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಇಲ್ಲಿ ನಾನು ಏನು ಹೇಳೋದಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರೆ, ಪ್ಯಾಸೇಜ್ ಅಂಡರ್ಸ್ಟ್ಯಾಂಡ್ ಆಗದಲೇ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಆಪ್ಷನ್ಸನ್ನು ಕರೆಕ್ಟಾಗಿ ಚೂಸ್ ಮಾಡ್ಬೋದು. ಅದಕ್ಕೆ ಸ್ಕ್ಯಾನಿಂಗ್ ಟೆಕ್ನಿಕನ್ನು ನಾವು ಬಳಸ್ಕೋಬೋದು. ಅದ್ರ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಒಂದು ಪ್ಯಾಸೇಜ್ ಇದೆ, ಟೈಮ್ ಈಸ್ ಒನ್ ಆಫ್ ದಿ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ಸ್ ಇನ್ ಲೈಫ್ ಅಂತ ಹೇಳ್ಬಿಟ್ಟು. ಈ ಪ್ಯಾಸೇಜ್ ನಾನು ನಿಮ್ಮ ಮುಂದೆ ಓದಲ್ಲ. ನೀವೇನು ಮಾಡಬೇಕು, ಎಕ್ಸಾಮಿನೇಷನ್ಸಲ್ಲಿ ಒನ್ಸ್ ಆರ್ ಟ್ವೈಸ್ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಆಯಿತು, ಓಕೆ, ಆಗಲಿಲ್ಲ ಅಂದರೂ ಓಕೆ, ನಾವು ಪ್ರಶ್ನೆಗೆ ಬಂದ್ಬಿಡೋಣ. ಪ್ರಶ್ನೆನಲ್ಲೇ ನಾವೇನು ಮಾಡ್ಬೋದು, ಆನ್ಸರ್ನ ಕಂಡುಹಿಡಿತಕ್ಕಂಥ ಒಂದು ಟೆಕ್ನಿಕನ್ನು ನಾವು ಏನು ಮಾಡ್ಬೋದು, ಪತ್ತೆ ಹಚ್ಕೋಬೋದು. ನೋಡಿ, ಇಲ್ಲಿ ಕ್ವಶನ್ ನಂಬರ್ 41 ಇದೆ ಪ್ಯಾಸೇಜ್ ಬಗ್ಗೆ. ಅಕಾರ್ಡಿಂಗ್ ಟು ಪ್ಯಾಸೇಜ್ ಟೈಮ್ ಈಸ್ ಅಂತ ಇದೆ. ಈ ಟೈಮ್ ಅಂತಕ್ಕಂಥದ್ದು ನಾವು ಫಸ್ಟ್ ಲೈನಲ್ಲಿ ಹುಡ್ಕೊಂಡು ನೋಡಿ, ಟೈಮ್ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಏನು ಆನ್ಸರ್ ಏನಿದೆ ಇದರ ಮುಂದೆನೇ ಇರುತ್ತೆ, ಅದನ್ನು ನೋಡ್ಕೋಬೇಕಾಗುತ್ತೆ ನೀವು. ಟೈಮ್ ಈಸ್ ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್ಸ್ ಇನ್ ಲೈಫ್. 1 ಸೆಂಟೆನ್ಸ್ 2 ಸೆಂಟೆನ್ಸ್ ನೋಡಿದ್ರೆ ನಮಗೆ ಇಲ್ಲಿ ಆನ್ಸರ್ ಗೊತ್ತಾಗುತ್ತೆ. ನೋಡಿ, ಚೀಪ್ ಅಂತ ಇದೆ. ಚೀಪ್ ಅಂತಕ್ಕಂಥದ್ದು ಆ ಮೊದಲನೇ ಸೆಂಟೆನ್ಸಲ್ಲಿ ಇಲ್ಲ. ಮತ್ತು ಯೂಸ್ಲೆಸ್ ಅಂತಕ್ಕಂಥದ್ದು ಇಲ್ಲ, ಅನ್ಲಿಮಿಟೆಡ್ ಅಂತಕ್ಕಂಥದ್ದು ಇಲ್ಲ. ಈ ಟೈಮ್ ಆದಮೇಲೆ ಚೀಪ್ ಅಂತಕ್ಕಂಥದ್ದು, ಯೂಸ್ಲೆಸ್ ಅಂತಕ್ಕಂಥದ್ದು ಮತ್ತು ಅನ್ಲಿಮಿಟೆಡ್ ಅಂತಕ್ಕಂಥದ್ದು ಇಲ್ಲ. ಏನಿದೆ ಅಂದರೆ ವ್ಯಾಲ್ಯೂಯಬಲ್ ಅಂತಕ್ಕಂಥ ಇದೆ. ಅದಕ್ಕೆ ನಾವು ವ್ಯಾಲ್ಯೂಯಬಲನ್ನು ಏನು ಮಾಡಬೇಕಾಗುತ್ತೆ, ಚೂಸ್ ಮಾಡಬೇಕಾಗುತ್ತೆ. ಇದಕ್ಕೆ ನಾವು ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದು ಪದವನ್ನು ಒಂದು ಪ್ಯಾಸೇಜಲ್ಲಿ ಹುಡುಕ್ತಕ್ಕಂಥದ್ದಕ್ಕೆ ಸ್ಕ್ಯಾನಿಂಗ್ ಅಂತೀವಿ. ಕೆಲವೊಂದು ವಿಷಯಗಳನ್ನು ಹುಡುಕ್ತಕ್ಕಂಥದ್ದಕ್ಕೆ ಸ್ಕಿಮ್ಮಿಂಗ್ ಅಂತ ಹೇಳ್ತೀವಿ. ಸೊ ಈ ಟೆಕ್ನಿಕನ್ನು ಬಳಸ್ಕೊಂಡು ನೀವೇನು ಮಾಡ್ಬೋದು, ಭಾಳ ಸುಲಭವಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಈಗ ನಾವು ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಇಲ್ಲಿ ಆನ್ಸರ್ ಏನಾಗಿದೆ, ವ್ಯಾಲ್ಯೂಯಬಲ್ ಆಗಿದೆ. ಹೇಗೆ ಬಂತು ಅನ್ನೋದು ನಿಮಗಾಗಲೇ ಗೊತ್ತಾಗಿದೆ. ನೋಡಿ, ಇಲ್ಲಿದೆ, ಒನ್ಸ್ ಲಾಸ್ಟ್ ಇಟ್ ಕ್ಯಾನ್ ನೆವರ್ ಬಿ ಬ್ರಾಟ್ ಬ್ಯಾಕ್ ಅಂತಕ್ಕಂಥ ಇದೆ ಸೆಂಟೆನ್ಸು. ದ ವರ್ಡ್ ಇಟ್ ಏನನ್ನು ರೆಫರ್ ಮಾಡುತ್ತೆ, ಇಟ್ ಅಂದರೆ ಏನು, ಇಲ್ಲಿ ಒನ್ಸ್ ಲಾಸ್ಟ್ ಇಟ್ ಇದೆಯಲ್ಲ, ಇಟ್ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು. ಒನ್ಸ್ ಲಾಸ್ಟ್ ಇಟ್ ಕ್ಯಾನ್ ನೆವರ್ ಬಿ ಬ್ರಾಟ್ ಬ್ಯಾಕ್ ಅಂತ. ಅಂದರೆ ಒಂದು ಸತಿ ಕಳೆದು ಹೋಯಿತು ಅಂದರೆ ಮತ್ತೆ ಅದನ್ನು ಪುನಃ ನಾವು ವಾಪಸ್ ತರೋಕ್ಕಾಗಲ್ಲ ಅಂತಕ್ಕಂಥದ್ದು. ಇದನ್ನು ಯಾವುದನ್ನು ತರೋಕ್ಕಾಗಲ್ಲ. ಈ ಸೆಂಟೆನ್ಸ್ ಎಲ್ಲಿದೆ ಅಂತಕ್ಕಂಥದ್ದು ಮೊದಲು ನೋಡ್ಕೊಳ್ಳೋಣ ನಾವು. ಒನ್ಸ್ ಲಾಸ್ಟ್ ಎಲ್ಲಿದೆ ನೋಡಿ, ಇಲ್ಲೇ ಇದೆ. ಒನ್ಸ್ ಲಾಸ್ಟ್ ಇಲ್ಲಿ ಸಿಕ್ತು ನೋಡಿ. ಒನ್ಸ್ ಲಾಸ್ಟ್ ಇಟ್ ಕ್ಯಾನ್ ನೆವರ್ ಬಿ ಬ್ರಾಟ್ ಬ್ಯಾಕ್ ಅಂತಕ್ಕಂಥದ್ದಿದೆ. ಅಂದರೆ ಈ ಸೆಂಟೆನ್ಸ್ ಈ ಕಡೆ ಅದನ್ನು ಹುಡುಕಬೇಕಾಗತ್ತೆ. ಅಂದರೆ ಇಟ್ ಅಂತ ಇದೆ. ಇಟ್ ಯಾವುದಕ್ಕೆ ಸೂಚನೆ ಮಾಡುತ್ತೆ, ಇಟ್ ಅಂದರೆ ವಸ್ತುಗಳಾಗಿರ್ಬೋದು, ಗುಣ ಆಗಿರ್ಬೋದು. ಇಂತಹ ಒಂದು ಪದಗಳು ಎಲ್ಲಿದೆ, ಇಲ್ಲಿಂದ ಹುಡುಕಬೇಕಾಗುತ್ತೆ. ಲೈಫು, ಥಿಂಗ್ಸು, ವ್ಯಾಲ್ಯೂಯಬಲು, ಮೋಸ್ಟು, ದಿ, ಒನ್ನು, ಟೈಮ್.
ಯಾವುದನ್ನು ಕಳ್ಕೊಂಡ್ರೆ ಮತ್ತೆ ವಾಪಸ್ ಸಿಗಲ್ಲ ಅಂತಕ್ಕಂಥದ್ದು ಯಾವುದ್ರ ಬಗ್ಗೆ ಹೇಳಿದ್ದಾವೆ. ಇಟ್ ಅಂತಕ್ಕಂಥದ್ದು ಇಲ್ಲಿ ನೋಡಿದ್ವಿ. ಇಟ್ ಯಾವುದಕ್ಕೆ ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ ಟೈಮನ್ನು ಸೂಚನೆ ಮಾಡುತ್ತೆ. ಇಲ್ಲಿ ಆಪ್ಷನ್ಸ್ ನೋಡ್ಕೊಂಡಾಗಲೇ ಗೊತ್ತಾಗುತ್ತೆ ನಮಗೆ. ಲೈಫ್ ಅಂತಕ್ಕಂಥದ್ದು ಆನ್ಸರ್ ಆಗಲ್ಲ, ವರ್ಕ್ ಇಲ್ಲ, ಅಲ್ಲಿ ಪ್ರೋಗ್ರೆಸ್ ಅಂತಕ್ಕಂಥ ಪದಾನೂ ಇಲ್ಲ, ಟೈಮ್ ಇದೆ. ಟೈಮ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಯಾಕೆ ಅಂದರೆ ಒನ್ಸ್ ಲಾಸ್ಟ್ ಇಟ್ ಕ್ಯಾನ್ ನೆವರ್ ಬಿ ಬ್ರಾಟ್ ಬ್ಯಾಕ್. ಈ ಒಂದು ಸೆಂಟೆನ್ಸ್ ಆದಮೇಲೆ ಅದರ ಹಿಂದೆ ನಾವು ನೋಡಿದಾಗ ಇಲ್ಲಿ ಲೈಫ್ ಅಂತಕ್ಕಂಥ ಲೈಫ್ ಬಗ್ಗೆ ಮಾತಾಡಿಲ್ಲ. ಮತ್ತು ಏನು ಕೊಟ್ಟಿದ್ದಾವೆ ಇಲ್ಲಿ, ವರ್ಕ್ ಅಲ್ಲಿ ಇಲ್ಲವೇ ಇಲ್ಲ, ಪ್ರೋಗ್ರೆಸ್ ಇಲ್ಲವೇ ಇಲ್ಲ. ಟೈಮ್ ಮತ್ತು ಲೈಫ್ ಅಂತಕ್ಕಂಥದ್ದು ಇಲ್ಲಿ ಇದೆ. ಈ ಟೈಮ್ ಮತ್ತು ಲೈಫಲ್ಲಿ ನಾವೇನು ಮಾಡಬೇಕಾಗುತ್ತೆ, ಚೂಸ್ ಮಾಡಬೇಕಾಗುತ್ತೆ. ಲೈಫ್ ಅನ್ನೋದು ಬಗ್ಗೆ ಇಲ್ಲಿ ಮಾತಾಡಿಲ್ಲ, ಟೈಮ್ ಬಗ್ಗೆ ಮಾತಾಡಿರೋದು. ಅದಕ್ಕೆ ನಾವು ಆನ್ಸರ್ ಏನು ಮಾಡಬೇಕಾಗುತ್ತೆ, ಟೈಮನ್ನು ನಾವು ಹಾಕಬೇಕಾಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 3 ಹೋಗೋಣ ನಾವು. ಥ್ರೂಔಟ್ ದ ಪ್ಯಾಸೇಜ್ ದ ವರ್ಡ್ ವೈಸ್ಲಿ ಈಸ್ ಯೂಸ್ಡ್ ಆ್ಯಸ್. ನೋಡಿ, ಇಡೀ ಪ್ಯಾಸೇಜಲ್ಲಿ ಒಂದು ಪದ ಬಳಸಲಾಗಿದೆ. ಏನು, ವೈಸ್ಲಿ ಅಂತಕ್ಕಂಥದ್ದು. ಇದನ್ನು ಹೇಗೆ ಬಳಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದಿದೆ. ವೈಸ್ಲಿ ಅಂತಕ್ಕಂಥದ್ದನ್ನು ಹೇಗೆ ಬಳಸಿಕೊಳ್ಳಲಾಗಿದೆ, ಇದು ನೌನ, ಅಡ್ಜೆಕ್ಟಿವ್ನ, ವರ್ಬ, ಅಡ್ವರ್ಬ, ಯಾವುದು ಅಂತಕ್ಕಂಥದ್ದು. ಇದನ್ನು ನಾವು ಪ್ಯಾಸೇಜಲ್ಲಿ ಹುಡುಕೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಗ್ರಾಮರ್ ಬಗ್ಗೆ ಪ್ಯಾಸೇಜಲ್ಲಿ ಹೇಳಿಲ್ಲ. ಆದರೆ ವೈಸ್ಲಿ ಅಂತಕ್ಕಂಥ ಪದ ಏನಿದೆ ಅದನ್ನು ಬಳಸಲಾಗಿದೆ. ಇಲ್ಲಿ ನೋಡಿ, ವೈಸ್ಲಿ ಅಂತಕ್ಕಂಥ ಪದ ಬಳಸಿದ್ದಾರೆ. ಅದನ್ನು ಹೇಗೆ ಬಳಸಿದ್ದಾರೆ, ಯೂಸ್ ಇಟ್ ವೈಸ್ಲಿ ಅಂತೇಳ್ಬಿಟ್ಟು. ನೀವು ವೈಸ್ಲಿ ಅಂತಕ್ಕಂಥದ್ದು ನೌನ, ನಾಮಪದನ, ಅದು ನಾಮಪದ ಆಗಕ್ಕೆ ಸಾಧ್ಯ ಇಲ್ಲ. ಅದು ಬುದ್ಧಿವಂತಿಕೆಯಿಂದ, ಚಾಣಾಕ್ಷತೆಯಿಂದ ಅಂತಕ್ಕಂಥದ್ದು ನಾಮಪದ ಆಗಲ್ಲ. ಅಡ್ಜೆಕ್ಟಿವ್ ಆಗಲ್ಲ. ವರ್ಬು ಕೂಡ ಆಗಲ್ಲ. ಇದು ಅಡ್ವರ್ಬ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ವಿಷಯ ಹೇಳ್ತೀನಿ ನೋಡಿ, ವೈ ಇಂದ ಅಥವಾ LY ಇಂದ ಕೊನೆಗೊಳ್ತಕ್ಕಂಥ ಬಹುತೇಕ ಪದಗಳು ಏನಾಗಿರುತ್ತೆ, ಅಡ್ವರ್ಬ್ ಆಗಿರುತ್ತೆ. ನೋಡಿ, ಇಲ್ಲಿ LY ಇದೆ. LY ಇಂದ ಅಥವಾ ವೈಯಿಂದ ಕೊನೆಗೊಳ್ಳುವಂತಹ ಅನೇಕ ಪದಗಳು ಅಂದರೆ ಬಹುತೇಕ ಪದಗಳು ಏನಾಗಿರುತ್ತೆ, ಅಡ್ವರ್ಬ್ ಆಗಿರುತ್ತೆ. ವೈಯಿಂದ ಕೊನೆಗೊಂಡಿದೆ ಮತ್ತು LY ಇಂದ ಕೊನೆಗೊಂಡಿದೆ ಅಂತ ಹೇಳಿದ್ರೆ ಅದನ್ನು ನೀವು ಅಡ್ವರ್ಬ್ ಅಂತ ಹಾಕ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಯಾಕೆ ಅಂತ ಹೇಳಿದ್ರೆ ಅಡ್ವರ್ಬ್ಗೆ ಆಗಿರುತ್ತೆ, ಬಹುತೇಕ 90% ಅಡ್ವರ್ಬ್ ಆಗಿರುತ್ತೆ. ಅಡ್ವರ್ಬ್ ಅಂದರೆ ಏನು ಅಂತ ನೀವು ತಿಳ್ಕೊಬೇಕಾಗುತ್ತೆ. ಅಡ್ವರ್ಬ್ ಅಂತ ಹೇಳಿದ್ರೆ ಇದು ನೌನಿಗೆ, ವರ್ಬಿಗೆ ಮತ್ತು ಮತ್ತೊಂದು ಅಡ್ವರ್ಬ್ಗೆ ವಿಶೇಷವಾದಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಎಕ್ಸಾಂಪಲ್, ಹೀ ವಾಕ್ಸ್ ಅಂತ ಇದೆ, ಅವನು ನಡೀತಾ ಇದ್ದಾನೆ ಅಂತ. ಹೀ ವಾಕ್ಸ್ ಸ್ಲೋಲಿ ಅಂದಾಗ, ಸ್ಲೋಲಿ ಅಂದಾಗ ಈ ಸ್ಲೋಲಿ ಅಂತಕ್ಕಂಥದ್ದು ವರ್ಬಿಗೆ ಏನು ಮಾಡುತ್ತೆ, ಮೀನಿಂಗನ್ನು ಕೊಡುತ್ತೆ. ಅಂದರೆ ವರ್ಬಿಗೆ ಮೀನಿಂಗ್ನ ಕೊಡ್ತಕ್ಕಂಥದ್ದು, ಅಡ್ಜೆಕ್ಟಿವ್ಗೆ ಮೀನಿಂಗ್ನ ಕೊಡ್ತಕ್ಕಂಥದ್ದು, ಮತ್ತೊಂದು ಅಡ್ವರ್ಬ್ಗೆ ಮೀನಿಂಗ್ನ ಕೊಡ್ತಕ್ಕಂಥದ್ದು ಏನಾಗುತ್ತೆ, ಅಡ್ವರ್ಬ್ ಆಗುತ್ತೆ. ಹೀ ವಾಕ್ಸ್ ಸ್ಲೋಲಿ ಹೇಗೆ ನಡೀತಾ ಇದ್ದಾನೆ, ಸ್ಲೋ ಆಗಿ. ಹೀ ವಾಕ್ಸ್ ಫಾಸ್ಟ್ಲಿ ಏನಾಗುತ್ತೆ, ಅಡ್ವರ್ಬ್ ಆಗುತ್ತೆ. ಅಂದರೆ ವೈಯಿಂದ ಕೊನೆಗೊಳ್ತಕ್ಕಂಥ ಅನೇಕ ಪದಗಳು, ಬಹುತೇಕ ಪದಗಳೇನಾಗುತ್ತೆ, ಅಡ್ವರ್ಬ್ ಆಗುತ್ತೆ. ಅದಕ್ಕೆ ವೈಯಿಂದ ಕೊನೆಗೊಂಡ್ರೆ ನೀವು ಅಡ್ವರ್ಬ್ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಇದನ್ನು ನೀವು ಅಡ್ವರ್ಬನ್ನು ಹಾಕಿ. ಆಮೇಲೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ನಾವು. ಸ್ಟೂಡೆಂಟ್ ಶುಡ್ ಪ್ರಿಪೇರ್ ಎ ಪ್ರಾಪರ್ ಟೈಮ್ ಟೇಬಲ್ ಅಂತ ಇದೆ. ಸ್ಟೂಡೆಂಟ್ ಶುಡ್ ಪ್ರಿಪೇರ್ ಎ ಪ್ರಾಪರ್ ಟೈಮ್ ಟೇಬಲ್. ಇಲ್ಲಿ ಶುಡ್ ಅಂತಕ್ಕಂಥದ್ದು ಏನನ್ನು ಎಕ್ಸ್ಪ್ರೆಸ್ ಮಾಡುತ್ತೆ, ದ ವರ್ಡ್ ಶುಡ್ ಎಕ್ಸ್ಪ್ರೆಸಸ್. ಇದನ್ನು ಮಾಡಲ್ಸ್ ಅಂತ ಹೇಳ್ತೀವಿ ನಾವು. ಈ ಶುಡ್ ಅಂತಕ್ಕಂಥದ್ದು ಏನನ್ನು ಹೇಳುತ್ತೆ, ವ್ಯಕ್ತಪಡಿಸುತ್ತೆ ಅಂತಕ್ಕಂಥದ್ದು. ಇಲ್ಲಿ ಒಂದು ಹೇಳಿಕೆ ಇದೆ, ಸ್ಟೂಡೆಂಟ್ ಶುಡ್ ಪ್ರಿಪೇರ್ ಎ ಪ್ರಾಪರ್ ಟೈಮ್ ಟೇಬಲ್. ವಿದ್ಯಾರ್ಥಿಗಳು ಒಂದು ಪ್ರಾಪರ್ ಟೈಮ್ ಟೇಬಲನ್ನು ಏನು ಮಾಡಬೇಕು, ಸಿದ್ಧಗೊಳಿಸಬೇಕು ಅನ್ನೋದಿದೆ. ಇಲ್ಲಿ ಶುಡ್ ಅಂತಕ್ಕಂಥದ್ದು ಏನನ್ನೇ ವ್ಯಕ್ತಪಡಿಸುತ್ತೆ. ಶುಡ್ ಅಂತಕ್ಕಂಥದ್ದು ಅಡ್ವೈಸ, ಎಬಿಲಿಟಿನ, ಪರ್ಮಿಷನ್ನ, ಪಾಸ್ಟ್ ಹ್ಯಾಬಿಟ. ಇದು ಅಡ್ವೈಸ್. ಇದು ಶುಡ್ ಅಂತಕ್ಕಂಥದ್ದು ಏನಾಗುತ್ತೆ, ಎಬಿಲಿಟಿ ಆಗಲ್ಲ, ಎಬಿಲಿಟಿ ಕೆನ್ ಬರುತ್ತೆ, ಪರ್ಮಿಷನ್ ಆಗಲ್ಲ, ಮತ್ತು ಪಾಸ್ಟ್ ಹ್ಯಾಬಿಟ್ ಆಗಲ್ಲ. ಶುಡ್ ಅಂತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು, ಟೀಚರು ವಿದ್ಯಾರ್ಥಿಗಳಿಗೆ ಹೇಳಿರ್ತಕ್ಕಂಥ ಒಂದು ಸಲಹೆ, ಅದಕ್ಕೆ ಏನಾಗುತ್ತೆ, ಅಡ್ವೈಸ್ ಆಗುತ್ತೆ. ಈ ಶುಡ್ ಅಂತಕ್ಕಂಥದ್ದು ಏನನ್ನು ವ್ಯಕ್ತಪಡಿಸುತ್ತೆ, ಒಂದು ಅಡ್ವೈಸ್, ಸಲಹೆಯನ್ನು ವ್ಯಕ್ತಪಡಿಸುತ್ತೆ. ಸ್ಟೂಡೆಂಟ್ ಶುಡ್ ಪ್ರಿಪೇರ್ ಎ ಪ್ರಾಪರ್ ಟೈಮ್ ಟೇಬಲ್ ಅಂದರೆ ಸ್ಟೂಡೆಂಟು ಒಂದು ಪ್ರಾಪರ್ ಆಗಿರ್ತಕ್ಕಂಥ ಟೈಮ್ ಟೇಬಲನ್ನು ಸಿದ್ಧಪಡಿಸಬೇಕು ಅಂತಕ್ಕಂಥದ್ದು ಏನಾಗುತ್ತೆ, ಇಲ್ಲಿ ಶುಡ್ ಏನಾಗುತ್ತೆ, ಒಂದು ಅಡ್ವೈಸ್ ಕೊಟ್ಟಂಗೆ. ಅದನ್ನು ಅಡ್ವೈಸ್ ಅಂತ ನೀವು ತೊಗೋಬೇಕಾಗತ್ತೆ. ಅಡ್ವೈಸ್ಗೆ ನೀವು ಹಾಕಿದ್ರೆ ನಿಮಗೆ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ.
ಕ್ವಶನ್ ನಂಬರ್ 45 ಹೋಗೋಣ. ಶಿ ಈಸ್ ಇಂಟ್ರೆಸ್ಟೆಡ್ ಡ್ಯಾಶ್ ರೀಡಿಂಗ್ ಬುಕ್ಸ್ ಅಂತ ಹೇಳ್ಬಿಟ್ಟು ಇದು ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಿದ್ದಾಗಿದೆ. ಶಿ ಈಸ್ ಇಂಟ್ರೆಸ್ಟೆಡ್ ಡ್ಯಾಶ್ ರೀಡಿಂಗ್ ಬುಕ್ಸ್. ಇಲ್ಲಿ ಅಟ್ ಅಂತ ಆಗಲ್ಲ, ಯಾಕೆಂದರೆ ಜಾಗದಲ್ಲಿ ಜಾಗ ಬಂತು ಅಂತೇಳಿ ಅಟ್ ಅಂತ ಹೇಳ್ತೀವಿ. ಆನ್ ಅಂದರೆ ಮೇಲೆ, ಫಾರ್ ಅಂದರೆ ಗೋಸ್ಕರ. ಇಲ್ಲಿ ರೀಡಿಂಗ್ ಬುಕ್ಸ್ ಅಂತ ಬಂದಾಗ ಇನ್ ಅಂತ ನೀವು ಸೇರಿಸ್ಬೇಕಾಗತ್ತೆ. ಇದನ್ನು ಅನೇಕ ಪ್ರಿಪೋಸಿಷನ್ಸ್ಗಳನ್ನು ನೀವು ನೋಡಬೇಕಾಗತ್ತೆ. ಶಿ ಈಸ್ ಇಂಟ್ರೆಸ್ಟೆಡ್ ಇನ್. ನೋಡಿ, ಇಂಟ್ರೆಸ್ಟೆಡ್ ಬಂತು ಅಂದರೆ ನೀವು ನೋಡಿ ಈ ಪದ ಬಂತು, ಇಂಟ್ರೆಸ್ಟೆಡ್ ಬಂತು ಅಂತ ಹೇಳಿದ್ರೆ ನೀವು ಖಂಡಿತ ಏನಾಗಬೇಕು, ಇನ್ ಹಾಕಿ. ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ಬುಕ್ಸ್ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿ ಕ್ವಶನ್ ನಂಬರ್ 46. ಮೀನಾ ಕಂಪ್ಲೀಟೆಡ್ ಹರ್ ಹೋಮ್ ವರ್ಕ್ ಬಿಫೋರ್ ಡಿನ್ನರ್. ಇಲ್ಲಿ ಬಿಫೋರ್ ಡಿನ್ನರ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಮೀನಾ ಕಂಪ್ಲೀಟ್ ಮಾಡಿದ್ಲು ಏನನ್ನು, ಹೋಮ್ ವರ್ಕನ್ನು. ಯಾವಾಗ? ಬಿಫೋರ್ ಡಿನ್ನರ್. ಇಲ್ಲಿ ಬಿಫೋರ್ ಡಿನ್ನರ್ ಅಂತಕ್ಕಂಥದ್ದು ಏನಾಗಿದೆ, ಅಂಡರ್ಲೈನ್ ಆಗಿದೆ. ಚೂಸ್ ದ ಕರೆಕ್ಟ್ WH ಕ್ವಶನ್ ಫಾರ್ ದಿ ಅಂಡರ್ಲೈನ್ ವರ್ಡ್ಸ್. ಈ ಅಂಡರ್ಲೈನ್ ವರ್ಡ್ಸ್ ಏನಿರಬೇಕು, ಆನ್ಸರ್ ಆಗಿ ಬರಬೇಕು ಅಂತಹ ಒಂದು ಕ್ವಶನ್ಸನ್ನು WH ಕ್ವಶನನ್ನು ಕೇಳಬೇಕು ಅಂತ ಅನ್ನೋದಿದೆ. ಇಲ್ಲಿ ನೋಡಿ, ಬಿಫೋರ್ ಡಿನ್ನರ್ ಯಾವಾಗ, ಸಮಯವನ್ನು ಸೂಚನೆ ಮಾಡ್ತಾ ಇದೆ. ಮೀನಾ ಕಂಪ್ಲೀಟೆಡ್ ಹರ್ ಹೋಮ್ ವರ್ಕ್ ಬಿಫೋರ್ ಡಿನ್ನರ್ ಅಂದರೆ ಡಿನ್ನರ್ಗಿಂತ ಮುಂಚೆ. ಇಲ್ಲಿ ಬಿಫೋರ್ ಡಿನ್ನರ್ ಏನಾಗಬೇಕು, ಆನ್ಸರ್ ಆಗಿ ಬರಬೇಕು. ಅಂತಹ ಒಂದು WH ಕ್ವಶನ್ನ ನೀವು ಕೇಳಬೇಕು, ಅದು ಅಂಡರ್ಲೈನ್ ಮಾಡಲಾಗಿದೆ. ಇಲ್ಲಿ ಹೂ ಕಂಪ್ಲೀಟೆಡ್ ಹರ್ ಹೋಮ್ ವರ್ಕ್ ಅಂತ ಹೇಳಿದ್ರೆ ಮೀನಾ ಅನ್ನೋಕ್ಕಾಗುತ್ತೆ, ಇದು ಆಗಲ್ಲ. ಆಮೇಲೆ ವೈ ಡಿಡ್ ಮೀನಾ ಕಂಪ್ಲೀಟೆಡ್ ಹರ್ ಹೋಮ್ ವರ್ಕ್, ಯಾಕೆ ಮೀನಾ ಕಂಪ್ಲೀಟ್ ಮಾಡಲು, ಅದು ಆಗಲ್ಲ. ಯಾಕೆ ಅನ್ನೋದಾಗಲ್ಲ. ಟೈಮನ್ನು ತೋರಿಸಲ್ಲ. ಟೈಮ್ ತೋರಿಸೋದು ಯಾವಾಗ, ವೆನ್ ಡಿಡ್ ಮೀನಾ ಕಂಪ್ಲೀಟ್ ಹರ್ ಹೋಮ್ ವರ್ಕ್, ಇದು ಸರಿಯಾಗುತ್ತೆ. ನೋಡಿ, ಟೈಮ್ ಇದೆ ಇಲ್ಲಿ. ಬಿಫೋರ್ ಡಿನ್ನರ್ ಅಂದರೆ ಡಿನ್ನರ್ಗಿಂತ ಮುಂಚೆ ಅಂದಾಗ ಸಮಯವನ್ನು ವ್ಯಕ್ತಪಡಿಸ್ತಾ ಇದೆ. ಅದಕ್ಕೆ ವೆನ್ ಅಂತಕ್ಕಂಥದ್ದನ್ನು ನೀವು ಆನ್ಸರ್ ಆಗಿ ತೊಗೋಬೇಕಾಗುತ್ತೆ. ವೇವ್ ಅಂತ ಬಂದು ಅಂದರೆ ಎಲ್ಲಿ ಆಗುತ್ತೆ. ನೋಡಿ, ಇದು ಹೂ ಅಂದರೆ ಯಾರು, ವೈ ಅಂದರೆ ಯಾಕೆ, ವೆನ್ ಅಂದರೆ ಯಾವಾಗ. ಆಮೇಲೆ ಡಿಡ್ ಬಂತು ಅಂದರೆ ಕಂಪ್ಲೀಟ್ ಅಂತ ಇರುತ್ತೆ. ಇಲ್ಲಿ ಇದನ್ನು ನೋಡಿಕೊಂಡು ಸಾಕು. ಹೂ ಮೀನಿಂಗ್ ಗೊತ್ತಿರಬೇಕು ನಿಮಗೆ, ವೈ ಮೀನಿಂಗ್ ಗೊತ್ತಿರಬೇಕು, ವೆನ್ ಯಾವಾಗ, ಟೈಮನ್ನು ಸೂಚನೆ ಮಾಡುತ್ತೆ, ವೇವ್ ಅಂದರೆ ಪ್ಲೇಸನ್ನು ಸೂಚನೆ ಮಾಡುತ್ತೆ. ಇದು ಪ್ಲೇಸ್ ಬಗ್ಗೆ ಇಲ್ಲಿ ಕ್ವಶನ್ ಇಲ್ಲ, ಇಲ್ಲಿ ಸಮಯದ ಬಗ್ಗೆ ಕ್ವಶನ್ಸ್ ಇದೆ. ಅದಕ್ಕೆ ವೆನ್ ಡಿಡ್ ಮೀನಾ ಕಂಪ್ಲೀಟ್ ಹರ್ ಹೋಮ್ ವರ್ಕ್ ಅಂತಕ್ಕಂಥದ್ದು ಏನಾಗುತ್ತೆ, ಆನ್ಸರ್ ಆಗುತ್ತೆ. ಇದನ್ನು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಅದೇ ಥರ ಮತ್ತೊಂದು ಪ್ರಶ್ನೆ ಇದೆ ಕ್ವಶನ್ ನಂಬರ್ 47 ಮೇ ಐ ಕಮ್ ಇನ್ ಟು ದಿ ಕ್ಲಾಸ್ ರೂಮ್ ಅಂತ ಇದೆ. ಮೇ ಐ ಕಮ್ ಇನ್ ಟು ದಿ ಕ್ಲಾಸ್ ರೂಮ್, ನಾನು ಕ್ಲಾಸ್ ರೂಮ್ ಒಳಗೆ ಬರಬಹುದೇ ಸರ್ ಅಂತ. ಈ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆನೂ ನೀವು ತಿಳ್ಕೊಂಡಿರ್ಬೇಕು. ಈ ಸೆಂಟೆನ್ಸಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತಕ್ಕಂಥದ್ದು ಕೇಳಿದ್ದಾನೆ. ಇದು ಅಡ್ವೈಸಾ, ಸಲಹೆ ಕೊಟ್ಟಿರೋದ, ಇಲ್ಲ. ಹೆಲ್ಪ್ ಮಾಡೋದಕ್ಕೆ ಆಫರ್ ಮಾಡ್ತಾ ಇದ್ದಾವೆ, ಇಲ್ಲ. ಆಜ್ಞೆ, ಆರ್ಡರ್ ಕೊಡ್ತಾ ಇದ್ದಾವೆ, ಇಲ್ಲ. ಇಲ್ಲಿ ಪರ್ಮಿಷನ್ ಕೇಳ್ತಾ ಇದ್ದಾವೆ, ಸೀಕಿಂಗ್ ಪರ್ಮಿಷನ್. ಮೇ ಐ ಕಮ್ ಇನ್ ಟು ದಿ ಕ್ಲಾಸ್ ರೂಮ್ ಅಂದರೆ ಸೀಕಿಂಗ್ ಪರ್ಮಿಷನ್ನ ಕೇಳುತ್ತಾ ಇದ್ದಾವೆ ಅಂತ. ಸೀಕಿಂಗ್ ಇಲ್ಲಿ ಏನು ಮಾಡಬೇಕು, ಸೀಕಿಂಗ್ ಪರ್ಮಿಷನ್ಗೆ ನೀವು ಆನ್ಸರನ್ನು ಹಾಕಬೇಕು. ಸೊ ಕ್ವಶನ್ ನಂಬರ್ 48 ಏನಾಗಿದೆ ನೋಡಿ, ಇಲ್ಲಿ ಅರೇಂಜ್ ದ ವರ್ಡ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ನೋಡಿ, ಟೈಮ್ ಇದೆ, ವೈಸ್ಲಿ, ಶುಡ್, ವಿ, ಯೂಸ್, ಅವರ್ ಅನ್ನೋದಿದೆ. ಈ ಪದಗಳನ್ನು ನೀವೇನು ಮಾಡಿ ವ್ಯವಸ್ಥಿತವಾಗಿ ಜೋಡಿಸಿ ಒಂದು ಸೆಂಟೆನ್ಸ್ ಆಗಬೇಕು, ಮೀನಿಂಗ್ಫುಲ್ ಆಗಿರ್ತಕ್ಕಂಥ ವಾಕ್ಯ ಆಗಬೇಕು. ಅದನ್ನು ವ್ಯವಸ್ಥಿತವಾಗಿ ಜೋಡಿಸ್ಬೇಕು ಅಂತಕ್ಕಂಥದ್ದಿದೆ. ಇಲ್ಲಿ ನಾವು ಹೇಗೆ ತೊಗೋಬೇಕಾಗುತ್ತೆ ನೋಡಿ, ವಿ ಶುಡ್ ಯೂಸ್ ಅವರ್ ಟೈಮ್ ವೈಸ್ಲಿ ಅನ್ನೋದು ಇಲ್ಲಿ ಆನ್ಸರ್ ಆಗುತ್ತೆ. ಯಾಕೆ ಅದನ್ನೇ ತೊಗೋಬೇಕು ಅಂತ ಹೇಳಿದ್ರೆ, ವಿ ಅಂತಕ್ಕಂಥದ್ದು ಸಬ್ಜೆಕ್ಟಲ್ಲಿ ಬರುತ್ತೆ. ಫಸ್ಟ್ ನೋಡಿ, ಶುಡ್ ಅಂತ ಬರೋಲ್ಲ, ವೈಸ್ಲಿ ಅಂತ ಸ್ಟಾರ್ಟ್ ಆಗಲ್ಲ. ನೋಡಿ, ಅವರ್ ಟೈಮ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಲ್ಲ, ಶುಡ್ ಅಂತ ಪದ ಸೆಂಟೆನ್ಸ್ ಸ್ಟಾರ್ಟ್ ಆಗಲ್ಲ, ಯೂಸ್ ಅಂತಕ್ಕಂಥದ್ದು ಪದ ಸ್ಟಾರ್ಟ್ ಆಗಲ್ಲ. ಸ್ಟಾರ್ಟ್ ಹೇಗಾಗುತ್ತೆ, ವಿ ಅಂತಕ್ಕಂಥದ್ದು ಪದ ಏನಿದೆ ಸಬ್ಜೆಕ್ಟ್ ಆಗಿ ಬರುತ್ತೆ. ವಿ ಇಂದ ಮೊದಲನೇ ಪದ ನೀವು ಕರೆಕ್ಟಾಗಿ ತೊಗೊಂಡ್ಬಿಟ್ರು ಕೂಡ ಏನಾಗುತ್ತೆ, ತುಂಬ ನಿಮಗೆ ಗೊತ್ತಾಗುತ್ತೆ ಸೆಂಟೆನ್ಸ್ನ ಹೇಗೆ ವ್ಯವಸ್ಥಿತವಾಗಿ ಜೋಡಿಸ್ಬೇಕು ಅಂತಕ್ಕಂಥದ್ದು. ವಿ ಬಂದಾಗ ಶುಡ್ ಬರುತ್ತೆ. ಆಮೇಲೆ ಯೂಸ್, ಶುಡ್ ಬಂದಾಗ ವಿ ಶುಡ್ ಯೂಸ್ ಅವರ್ ಟೈಮ್ ವೈಸ್ಲಿ ಅನ್ನೋದು ಈಗಾಗಲೇ ಆ ಆಪ್ಷನ್ಸ್ ಇರುತ್ತೆ. ನೀವು ಮೊದಲನೇ ಪದ ಚೂಸ್ ಮಾಡುವಾಗ ಕರೆಕ್ಟಾಗಿ ಚೂಸ್ ಮಾಡಿಬಿಟ್ರೆ ನಿಮಗೆ ಇದಕ್ಕೆ ಆನ್ಸರ್ಸ್ ನಿಮಗೆ ಈಸಿಯಾಗಿ ಸಿಗ್ಬಿಡುತ್ತೆ ನೋಡಿ. ಯಾಕೆಂದರೆ ಟೈಮಿಂದ ಸ್ಟಾರ್ಟ್ ಆಗಲ್ಲ, ವೈಸ್ಲಿ ಇಂದ ಸ್ಟಾರ್ಟ್ ಆಗಲ್ಲ, ಶುಡ್ಡಿಂದ ಸ್ಟಾರ್ಟ್ ಆಗಲ್ಲ ಒಂದು ಸೆಂಟೆನ್ಸು, ಯೂಸಿಂದ ಸ್ಟಾರ್ಟ್ ಆಗಲ್ಲ, ಅವರಿಂದ ಸ್ಟಾರ್ಟ್ ಆಗಲ್ಲ. ಸ್ಟಾರ್ಟ್ ಆಗೋದೆ ಅಲ್ಲಿಂದ ವಿ ಇಂದ ಸ್ಟಾರ್ಟ್ ಆಗುತ್ತೆ. ಯಾಕೆ, ಸಬ್ಜೆಕ್ಟ್ ವಿ, ಐ, ಯು ಇಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ವಿ ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಪದವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಇಲ್ಲಿ ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 49 ಇದೆ ನೋಡಿ,
ಸೆಲೆಕ್ಟ್ ದ ರೈಟ್ ಸೀಕ್ವೆನ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ಅಂತ. ಇದು ಕೂಡ ನೋಡಿ, ಇಲ್ಲಿ ಅನೇಕ ಸೆಂಟೆನ್ಸ್ ಇದೆ, ಅನೇಕ ಅಂದರೆ 4 ಸೆಂಟೆನ್ಸ್ ಇದೆ. ಅದನ್ನು ಕ್ರಮಬದ್ಧವಾಗಿ ಜೋಡಿಸಿ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಪ್ಯಾರಾಗ್ರಾಫ್ ಆಗುತ್ತೆ. ಮೊದಲು ಯಾವುದು, ನಂತರ ಯಾವುದು, ನಂತರ ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗೆ 1 2 3 ಆಪ್ಷನ್ 4 ಆಪ್ಷನ್ನು ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ನೀವು ಬಹಳ ಸುಲಭವಾಗಿ ಆನ್ಸರ್ ಮಾಡ್ಬೋದು. ನೋಡಿ, ಇಲ್ಲಿ ಫೈನಲಿಯಿಂದ ಏನು ಸ್ಟಾರ್ಟ್ ಆಗಲ್ಲ, ಸೆಂಟೆನ್ಸ್ ಸ್ಟಾರ್ಟ್ ಆಗಲ್ಲ, ಮೊದಲನೇ ಸೆಂಟೆನ್ಸ್ ಬರೋಲ್ಲ ಫೈನಲಿ. ಆಮೇಲೆ ಹೀಯಿಂದ ಬರ್ಬೋದು, ಹಿ ಎರಡಿದೆ, ವಿ ಇನ್ನೂ ಆಗಲ್ಲ, ದೆನ್ನಿಂದ ಸ್ಟಾರ್ಟ್ ಆಗಲ್ಲ. ನೋಡಿ, ಒಂದು ನಾಮಪದದಿಂದ ಏನಾಗುತ್ತೆ, ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ. ನಾಮಪದದಿಂದ ಸೆಂಟೆನ್ಸ್ ಸ್ಟಾರ್ಟ್ ಆಯಿತು ಅಂದರೆ ಮೊದಲನೇ ಪದ ಏನಾಗಿರಬೇಕು, ಮೊದಲನೇ ಸೆಂಟೆನ್ಸ್ ಏನಾಗಿರಬೇಕು, ಬಿ ಆಗಿರಬೇಕು. ಬಿ ಎಲ್ಲಿದೆ, ಮೊನ್ನೆದ್ವಲ್ಲಿದೆ ಮತ್ತು ಥರ್ಡ್ ಒನ್ ಇದೆ. ಆದರೆ ಬಿ ಆದಮೇಲೆ ರಾಹುಲ್ ವೋಕಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅವನು ಬೆಳಗ್ಗೆ ಬೇಗ ಹೇಳ್ತಾನೆ. ಆಮೇಲೆ ಏನು ಮಾಡ್ದ, ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಸೆಂಟೆನ್ಸ್ ನಾವೇನು ಮಾಡಬೇಕಾಗುತ್ತೆ, ಚೂಸ್ ಮಾಡಬೇಕಾದ್ರೆ ಇಲ್ಲಿ ಹಿ ಹ್ಯಾಡ್ ಪ್ಯಾಕ್ಡ್ ಹಿಸ್ ಬ್ಯಾಗ್ ದ ಪ್ರೀವಿಯಸ್ ನೈಟ್ ಬರುತ್ತಾ, ಸೊ ಹಿ ಕ್ವಿಕ್ಲಿ ಗಾಟ್ ರೆಡಿ ಫಾರ್ ದಿ ಎಕ್ಸಾಮಿನೇಷನ್ ಆಗುತ್ತೆ. ಒಂದು ಎಕ್ಸಾಮಿನೇಷನ್ಗೆ ಸಿದ್ಧಗೊಂಡ. ಹಿ ಹ್ಯಾಡ್ ಪ್ಯಾಕ್ಡ್ ಹಿಸ್ ಬ್ಯಾಗ್ ದ ಪ್ರೀವಿಯಸ್ ನೈಟ್. ಆಮೇಲೆ ದೆನ್ ಹಿ ಹ್ಯಾಡ್ ಹಿಸ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲೆಫ್ಟ್ ಫಾರ್ ಸ್ಕೂಲ್. ಇದು ಏನಿದೆ ಸಿನಲ್ಲಿ ಬರುತ್ತೆ. ಅಂದರೆ ಸಿ ಏನಿದೆ, ಮೊದಲನೇ ಸೆಂಟೆನ್ಸ್ ಏನಾಗ್ಬೋದು ಇಲ್ಲಿ, ಇದು ಮೊದಲನೇ ಸೆಂಟೆನ್ಸ್ ಆಗುತ್ತೆ. ರಾಹುಲ್ ವೋಕಪ್ ಅರ್ಲಿ ಇನ್ ದ ಮಾರ್ನಿಂಗ್, ಬೆಳಗ್ಗೆ ಬೇಗ ಹೇಳ್ತಾನೆ. ಈ ಹ್ಯಾಡ್ ಪ್ಯಾಕ್ಡ್ ಹಿಸ್ ಬ್ಯಾಗ್ ದ ಪ್ರೀವಿಯಸ್ ನೈಟ್, ಒಂದಿನ ಮುಂಚೆನೇ, ಒಂದು ನೈಟ್ ಮುಂಚೆನೇ ಅವನು ಬ್ಯಾಗನ್ನು ಏನು ಮಾಡಿದ್ದ, ಪ್ರಿಪೇರ್ ಮಾಡಿದ್ದ. ಇದು ತಪ್ಪಾಗುತ್ತೆ. ಆಮೇಲೆ ಮೊದಲನೇ ಸೆಂಟೆನ್ಸಿಗೆ ತಪ್ಪಾಗುತ್ತೆ. ಮೊದಲನೇ ಸೆಂಟೆನ್ಸ್ ಯಾವ್ದು ಸರಿ ಆಗುತ್ತೆ ಅಂದರೆ ಬಿ ಸರಿ ಆಗುತ್ತೆ. ಆಮೇಲೆ ಡಿಯನ್ನು ಸೆಕೆಂಡ್ ಸೆಂಟೆನ್ಸ್ ಆಗಿ ನಾವು ತೊಗೋಬೋದು. ಆಮೇಲೆ ನೋಡಿ, ಹಿ ಕ್ವಿಕ್ಲಿ ಗಾಟ್ ರೆಡಿ ಫಾರ್ ದಿ ಎಕ್ಸಾಮಿನೇಷನ್, ಸಿ ಥರ್ಡ್ ಒನ್ ಮಾಡ್ಬೋದು. ಆಮೇಲೆ ಇ ಏನಿದೆ, ದೆನ್ ಹಿ ಹ್ಯಾಡ್ ಹಿಸ್ ಬ್ರೇಕ್ಫಾಸ್ಟು, ಅದು ಇದು 4 ಮಾಡ್ಬೋದು. ಕೊನೆಯಲ್ಲಿ ಫೈನಲಿ ಇದು ಮಾಡ್ಬೋದು. ಇದು ಎಲ್ಲಿದೆ ನೋಡಿ, ಮೊದಲನೇದು ಬಿ ಆಗುತ್ತೆ, ಸೆಕೆಂಡ್ ಒನ್ ಡಿ ಆಗುತ್ತೆ, ಥರ್ಡ್ ಒನ್ ಸಿ ಆಗುತ್ತೆ, ಆಮೇಲೆ ಇ ಆಗುತ್ತೆ, ಆಮೇಲೆ ಎ ಆಗುತ್ತೆ. ನೋಡಿ, ಇಲ್ಲಿದೆ ಆಪ್ಷನ್ ಬಿ ಡಿ ಸಿ ಇ ಎ. ಇಲ್ಲಿ ನೀವು ಏನು ಯೋಚನೆ ಮಾಡಬೇಕು ಅಂದರೆ, ಮೊದಲ ಒಂದು ಸೆಂಟೆನ್ಸ್ ಏನಿದೆ ಅದು ಯಾವುದರಿಂದ ಸ್ಟಾರ್ಟ್ ಆಗುತ್ತೆ, ನಾಮಪದದಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪ್ರೊನೌನಿಂದ, ಸೆಕೆಂಡ್ ಒನ್ ಪ್ರೊನೌನಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು ಸ್ಟಾರ್ಟ್ ಆಯಿತು. ಆಮೇಲೆ ಸಿ ಕೂಡ ಪ್ರೊನೌನಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಈ ಸ್ಟಾರ್ಟ್ ಫೈನಲಿ ಅಂದರೆ ಎಂಡಲ್ಲೇ ಇರುತ್ತೆ. ಅದು ಫೈನಲಿ ಹಿ ರೀಚ್ಡ್ ಎಕ್ಸಾಮಿನೇಷನ್ ಹಾಲ್ ಆನ್ ಟೈಮ್ ಅಂತ ಹೇಳ್ಬಿಟ್ಟು. ಸೊ ಈ ಥರ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮ ಮೊದಲನೇ ಸೆಂಟೆನ್ಸು, ಸೆಕೆಂಡ್ ಸೆಂಟೆನ್ಸು ಕರೆಕ್ಟಾಗಿ ನಾವು ವ್ಯವಸ್ಥಿತವಾಗಿ ಅದನ್ನು ಅರೇಂಜ್ ಮಾಡಿದಾಗ ಥರ್ಡು, ಫೋರ್ತು, ಫಿಫ್ತು ನಮಗೆ ತಾನಾಗೆ ಸಿಗ್ಬಿಡುತ್ತೆ. ಅದಕ್ಕೆ ಆನ್ಸರ್ ಏನಾಗುತ್ತೆ, ಬಿ ಡಿ ಸಿ ಇ ಎ ಆಗುತ್ತೆ. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ನೋಡಿ, ನಾಮಪದದಿಂದ ಸ್ಟಾರ್ಟ್ ಆಗುತ್ತೆ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಾಮಪದದಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಪ್ರೊನೌನಿಂದ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ನೋಡಿ, ಬಿ ಡಿ ಸಿ ಇ ಎ ಆಗಿದೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 50, ದೇವ್ ಆರ್ ಡ್ಯಾಶ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ರೂಮ್ ಅಂತ ಇದೆ. ಇಲ್ಲಿ ದೇವಾಗೆ ಮಚ್ ಅಂತ ಹೇಳೋಕ್ಕಾಗಲ್ಲ. ಮಚ್ ಅಂತಕ್ಕಂಥದ್ದು ನಾವು ಸ್ಟೂಡೆಂಟಿಗೆ ಬಳಸಲ್ಲ, ತಪ್ಪಾಗುತ್ತೆ. ಆಮೇಲೆ ಲಿಟಲ್ ಅಂತಕ್ಕಂಥದ್ದು ನಾವು ಸ್ಟೂಡೆಂಟ್ ಬಗ್ಗೆ ಬಳಸಲ್ಲ, ಲಿಟಲ್ಲು ಬಳಸಲ್ಲ. ಇಲ್ಲಿ ಎ ಫ್ಯೂ ಸ್ಟೂಡೆಂಟ್ ಅಂದರೆ ಕೆಲವೇ. ನೋಡಿ, ಸ್ಟೂಡೆಂಟ್ಸ್ ಇದ್ದಾಗ ನಾವು ಕೆಲವು ಸ್ಟೂಡೆಂಟ್ಸ್ ಅಂದಾಗ ಎ ಫ್ಯೂ ಅಂತ ಬಳಸ್ತೀವಿ. ದೇವ್ ಆರ್ ಎ ಫ್ಯೂ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್. ಲಿಟಲ್ ಅಂದರೆ ಯೂಸ್ ಆಗಲ್ಲ, ಎ ಲಿಟಲ್ ಯೂಸ್ ಆಗಲ್ಲ ಯಾವುದಕ್ಕೆ, ಸ್ಟೂಡೆಂಟಿಗೆ. ಮಚ್ ಅಂತಕ್ಕಂಥದ್ದು ಅದು ಏನಾಗಲ್ಲ, ಕೌಂಟ್ ಆಗಲ್ಲ. ಕೌಂಟಿಗೆ ಮಚ್ ಯೂಸ್ ಆಗಲ್ಲ. ಕೌಂಟ್ ಮಾಡೋದಕ್ಕೆ ಹೆಲ್ಪ್ ಆಗೋದು ಫ್ಯೂ ಅಂತಕ್ಕಂಥದ್ದು. ಎ ಫ್ಯೂ ಅಂತಕ್ಕಂಥದ್ದು ಏನಾಗುತ್ತೆ, ಕೌಂಟ್ ಮಾಡ್ಬೋದು. ದೇರ್ ಆರ್ ಎ ಫ್ಯೂ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಅಂತ ನಾವು ಇಲ್ಲಿ ಬಳಸ್ಬೋದು. ಸೊ ಹೀಗೆ ನೀವು ಆನ್ಸರ್ ಮಾಡೋದು ನಿಮ್ಗೆ ಖಂಡಿತ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ನೀವು ನನ್ನ ಚಾನಲ್ ಬಗ್ಗೆ ನಿಮ್ಗೆ ಗೊತ್ತಿದೆ, ವೈಸ್ ಅಪ್ ಮೋಟಿವ್ಸ್ ಅಂತಕ್ಕಂಥದ್ದು, ಸ್ಟಡಿ ವೆಲ್, ಪ್ರಾಕ್ಟೀಸ್ ಡೈಲಿ, ಸ್ಕೋರ್ ಬೆಟರ್, ಇಂಥದ್ದೇ ಅನೇಕ ನಾನು ವೀಡಿಯೋಗಳನ್ನು ಮುಂದಿನ ದಿವಸಗಳಲ್ಲಿ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡಿ ಮತ್ತು ಎಕ್ಸಾಮಿನೇಷನ್ಸ್ಗೆ ಚೆನ್ನಾಗಿ ಓದ್ಕೊಳ್ಳಿ, ನಿಮಗೆಲ್ಲ ಜಾಬ್ ಸಿಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇಲ್ಲಿ ನನ್ನ ಒಂದು ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.